ಹಾಯ್ ನಮಸ್ತೆ. ಹೀಗೆ ಸುಮ್ಮನೆ ನಮ್ಮ ಪಕ್ಕದ ಮನೆ ಹತ್ರ ಹೋಗಿದ್ದೆ. ಇವರಿಬ್ಬರು ಕೂತಿದ್ರು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಬಂದೆ. ಹಾಗೆ ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು. ಇವತ್ತು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿರಲಿಲ್ಲ. ಅವರು ಮನೆಯಲ್ಲೇ ಇದ್ದರು. ಹಾಗೆ ಸ್ವಲ್ಪ ಏನು ಐಟಮ್ ತರಬೇಕಾಗಿತ್ತು. ಸಿಟಿಗೆ ಹೋಗೋಣ ಅಂತ ಹೊರಟಿದ್ವಿ. ಹಾಗೆ ಯಾಕೋ ಬೈಕ್ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗೂ ಈಗ ಹಾಗೆ ಬೈಕ್ ಕೂಡ ಸ್ಟಾರ್ಟ್ ಆಯಿತು. ಇವಾಗ ರೋಡಲ್ಲಿ ಹೋಗ್ತಿದ್ದೀವಿ. ಅಂದರೆ ನಮ್ಮ ಸಿಟಿ ಒಂದು 10 ಕಿಲೋಮೀಟ್ರ್ ದೂರ ಆಗುತ್ತೆ. ಹಾಗೆ ತುಂಬ ಹೊಟ್ಟೆ ಹಸಿತಾಯಿತ್ತು ಅಂತ ಅಂದ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಮಸಾಲೆ ಪೂರಿ ತಿನ್ನೋಣ ಅಂತ ಇಲ್ಲಿ ಬಂದ್ವಿ. ಹಂಗೆ ನಮ್ಮ ಮನೆಯವರು ಗೋಬಿ ತೊಗೊಂಡ್ರು, ನಾನು ಮಸಾಲೆ ಪೂರಿ ತೊಗೊಂಡೆ. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದರೆ ನಾಳೆ ಸಂಘ ಇರೋದ್ರಿಂದ ಈ ಧರ್ಮಸ್ಥಳ ಬುಕ್ ಕೂಡ ಬರೀತಿದ್ದೆ. ನಾನೇ ಬರೀಬೇಕು. ನಮ್ಮ ಮನೇಲಿ ಬುಕ್ ಇರೋದ್ರಿಂದ ಎಲ್ಲ ದುಡ್ಡು ಕೊಟ್ಬಿಟ್ಟು ಹಾಗೆ ಹೋಗಿಬಿಡ್ತಾರೆ. ಎಲ್ಲ ನಾನು ಲೆಕ್ಕ ಮಾಡಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸರಿಯಾಗಿ ಲೆಕ್ಕ ಮಾಡಿ ಬುಕ್ ಬರೆದು ಬೆಳಿಗ್ಗೆ ಕೊಡಬೇಕು. ಅಂದರೆ ನಾಳೆ ಅಲ್ಲಿ ಗೇಟಲ್ಲಿ ಹೋಗಿ ಕಟ್ಟಿ ಬರಬೇಕಾಗುತ್ತೆ. ₹1 ಮಿಸ್ಟೇಕ್ ಆದರೂ ನಮ್ಮ ತಲೆ ಮೇಲೆ ಬಂದುಬಿಡುತ್ತೆ. ಹಾಗೆ ಮಿಸ್ಟೇಕ್ ಮಾಡಿ ಹೋದ ಸತಿನೂ ನನಗೆ ₹10 ಸಾಲ್ಟೇಜ್ ಆಗಿಬಿಟ್ಟಿತ್ತು. ಇನ್ನೇನು ಅವ್ರಿಗೆ ಕೇಳೋದು ಅಂದ್ಬಿಟ್ಟು ನಾನೇ ಕೈಯಿಂದ ಹಾಕಿ ಕಟ್ಟಿದೆ. ಹಾಗೆ ನೈಟು ಊಟಕ್ಕೆ ನೋಡಿ ಚಪಾತಿ ಪಲ್ಯ ಮತ್ತು ಬಜ್ಜಿ ಹಾಕಿದ್ವಿ. ಹಾಗೆ ಇದು ಗುರುವಾರ ಮಾರನೇ ದಿವಸ ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆ ಕೂಡ ಮಾಡಿದ್ದೀನಿ. ನಾನು ವ್ರತ ಮಾಡೋಣ ಅಂತ ವ್ರತ ಮಾಡ್ತಿದ್ದೀನಿ ರಾಘವೇಂದ್ರ ಸ್ವಾಮಿ ಅವ್ರದ್ರ ಹೆಸರಲ್ಲಿ. ಅಂದರೆ ಏನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ನಾನು ನಂಬಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ವ್ರತ ಮಾಡ್ತಾ ಇದ್ದೀನಿ. ಆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನಾನು ಏನೋ ಆರ್ಡ್ರ್ ಕೂಡ ಮಾಡಿದೆ, ಅದು ಬಂದಿತ್ತು ಇವತ್ತು. ಅದು ನನ್ನ ಫ್ರೆಂಡು ಇಟ್ಕೊಂಡಿದ್ರು. ಅವ್ರ ಮನೆಗೆ ಹೋಗಿ ಇಸ್ಕೊಂಡು ಬಂದೆ. ಅಂದರೆ ನಾನು 2 ಆರ್ಡರ್ ಮಾಡಿದ್ದೆ. ಅದೇನು ಬಂದಿದೆ ಅನ್ನೋದು ಗೊತ್ತಿಲ್ಲ. ಇನ್ನು ಅದಕ್ಕೆ ನೋಡ್ತಾ ಇದ್ದೀನಿ ಓಪನ್ ಮಾಡಿ ಏನು ಬಂದಿದೆ ಅಂದ್ಬಿಟ್ಟು. ನೋಡಿ, ಇದು ನಾನು ತುಪ್ಪದ ದೀಪ ಆರ್ಡ್ರ್ ಮಾಡಿದ್ದೆ. ಅಂದರೆ ಗುರುವಾರ ರಾಘವೇಂದ್ರ ಸ್ವಾಮಿ ಅವರು ಪೂಜೆಗೆ ತುಪ್ಪದ ಆರತಿ ಮಾಡೋಣ ಅಂದ್ಬಿಟ್ಟು ತುಪ್ಪದ ದೀಪನ ಆರ್ಡ್ರ್ ಕೂಡ ಮಾಡಿದ್ದೆ. ಅದು ಬಂದಿದೆ ಇವಾಗ. ಅಂದರೆ 2 ಬಾಕ್ಸ್ ಬಂದಿದೆ. ಅದು ಒಂದರಲ್ಲಿ 50 ಇದೆ, ಇನ್ನೊಂದರಲ್ಲಿ 50 ಇದೆ. ಅಂದರೆ 100 ಇರುತ್ತೆ. ₹120 ಪ್ರೈಸ್ ಇದಕ್ಕೆ. ನೋಡಿ ಚೆನ್ನಾಗಿದೆ. ಮುಚ್ಚಳ ತೆಗಿದ ತಕ್ಷಣವೇ ಗಮ್ ಅಂತ ಸ್ಮೆಲ್ ಬರ್ತಿತ್ತು. ಇನ್ನು ಹಚ್ಚಿ ನೋಡಬೇಕು ಹೇಗೆ ಗಮ್ ಅಂತ ಬರುತ್ತೆ ಅಂತ. ಹಾಗೆ ನಾವು ಸಿಟಿಗೆ ಹೋಗಿದ್ವಲ್ಲ, ಅಲ್ಲಿ ದೀಪ ಇರಲಿಲ್ಲ ಮನೇಲಿ, ಹಳೇದಾಗಿತ್ತು. ಅದಕ್ಕೆ ದೇವ್ರಿಗೆ ಹಚ್ಚೋಕ್ಕೆ ದೀಪ ಇರಲಿಲ್ಲ ಅಂದ್ಬಿಟ್ಟು ನಾವು ಕೂಡ ದೀಪ ಕೂಡ ತೊಗೊಂಬಂದಿದ್ದೆ. ಇದು ಇಷ್ಟಕ್ಕೆ ₹200 ಆಯಿತು. ಅಂದರೆ ನಮ್ಮ ಕೈಲಿ ಎಷ್ಟು ದುಡ್ಡಿದೆ ಅಷ್ಟರಲ್ಲೇ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಆದರೆ ದೇವರು ನಮಗೆ 3 ಹೊತ್ತು ಹೊಟ್ಟೆ ತುಂಬ ತಿನ್ನೋಷ್ಟು ಕೊಟ್ಟಿದ್ದಾನಲ್ಲ, ಅಷ್ಟೇ ಸಾಕು. ನಾವು ಅತಿ ಆಸೆ ಗತಿಗೇಡು ಗಾದೆನೇ ಇದೆ. ನಮ್ಮ ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚಬೇಕು, ಮುಂದೆ ಚಾಚೋಕೆ ಹೋದರೆ ನೆಲ ಸಿಕ್ಬಿಡುತ್ತೆ. ಇಷ್ಟು ಹೇಳಿ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ. ಹಳ್ಳಿ ಹುಡುಗಿನ ಬೆಳೆಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.